ಪ್ರೀತಿಯ ಪತ್ರಿಕೋದ್ಯಮ ಮಿತ್ರರಿಗೆ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಡಾಕ್ಟರ್ ರಾಜ್ ಸವಿನೇನಪು ಅನ್ನೋ ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ ನಾವು ಇವತ್ತು ಈ ಒಂದು ಪ್ರೆಸ್ ಮೀಟ್ ಸುದ್ದಿಗೋಷ್ಠಿ ನಡೆಸಲಿಕ್ಕೆ ಬಂದಿದ್ದೇವೆ. ಇವತ್ತು ನಮ್ಮ ಜೊತೆ ಈ ರಾಜ್ಕುಮಾರ್ ಅಭಿಮಾನಿ ಬಳಗ ಕರಾವಳಿ ಕನ್ನಡಿಗರ ಸಂಘದ ಅಧ್ಯಕ್ಷರಾದಂಥ ನಾಗೇಂದ್ರ ಸರ್ ಇದ್ದಾರೆ. ನಾನು ಕಾರ್ಯದರ್ಶಿ ಮನೋಹರ್ ಇದ್ದೇನೆ. ಸೊ ನಮ್ಮ ಜೊತೆ ಮುಖ್ಯ ಪ್ರಾಯೋಜಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರವೀಂದ್ರ ಎಲ್ ಶೇಟ್ ಅವರಿದ್ದಾರೆ. ಎಸ್ಟೇಟ್ ಡೈಮಂಡ್ ಹೌಸ್ ಲೇಡಿ ಹಿಲ್ ಮಂಗಳೂರು. ಇವರ ಪ್ರಾಯೋಜಿತದಲ್ಲಿ ನಾಳೆ ಒಂದು ಕಾರ್ಯಕ್ರಮವನ್ನು ಅದ್ದೂರಿಗೆ ನಡೆಸುವ ಒಂದು ನಮ್ಮ ಒಂದು ಕನಸು. ಹಾಗಾಗಿ ಮುಂದೆ ನಮ್ಮ ಅಧ್ಯಕ್ಷರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇದೇ ಚರಿತ್ರೆಯಲ್ಲಿ ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಭಾಗದಲ್ಲಿ ಅಂದರೆ ಕರಾವಳಿ ಭಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿಮಾನಿ ಬಳಗ ಅನ್ನೋ ಒಂದು ವೇದಿಕೆಯನ್ನು ಮಾಡಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ವೇದಿಕೆ, ಕರಾವಳಿ ಕನ್ನಡಿಗರ ಬಳಗ ಅನ್ನೋ ಒಂದು ಅಭಿಮಾನಿಗಳ ಒಂದು, ರಾಜ್ಕುಮಾರ್ ಯಾವಾಗಲೂ ಹೇಳ್ತಾಯಿದ್ರು ಅಭಿಮಾನಿಗಳೇ ದೇವರು ಅಂತ. ಹಾಗೆ ಆ ಒಂದು ವೇದಿಕೆಯನ್ನು ತುಂಬ ಜನರ ಒಂದು ಅಪೇಕ್ಷೆ ಮೇರೆಗೆ ಎಲ್ಲ ಹೇಳ್ತಾ ಇರ್ತಿದ್ರು. ನಾವು ಅವರನ್ನ ನೋಡಿಯೇ ಬೆಳೆದವರು. ಅವರಲ್ಲಿ ನಮ್ಮ ಮನಸ್ಸಿನಲ್ಲೂ ನಮ್ಮ ಯಾವುದೇ ಕನಸಿನಲ್ಲೂ ಅವರು ಮತ್ತು ತುಂಬಿಕೊಂಡಿದ್ದಾರೆ. ಅವರ ಒಂದು ಆದರ್ಶ ವ್ಯಕ್ತಿತ್ವವನ್ನು ನೋಡಿ ನಾವು ಬೆಳೆದು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ 40ಕ್ಕೆ ಮೇಲ್ಪಟ್ಟಂಥ ವಯಸ್ಸಿನವರೆಲ್ಲರೂ ಕೂಡ ರಾಜ್ಕುಮಾರ್ ಅವರ ಆದರ್ಶಗಳನ್ನ ನೋಡಿ ಬೆಳೆದವರು ಅಂತ ನಮ್ಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ನಾವು ಯಾವಾಗ ಈ ಕಾರ್ಯಕ್ರಮದ ಬಗ್ಗೆ ತುಂಬ ಜನರ ಹತ್ರ ಮೀಟ್ ಮಾಡಿ ಮಾತಾಡುವಾಗ ಅವ್ರು ಹೇಳ್ತಿದ್ದಾರೆ, ಇಲ್ಲ ನಮಗೂ ಈ ಥರ ಒಂದು ಕನಸಿತ್ತು, ಮಾಡಬೇಕಂತಿತ್ತು, ಇದನ್ನು ಯಾರು ಮುಂದಾಳತ್ತು ತೊಗೊಂಡು ಮಾಡಲಿಕ್ಕೆ ಬರಲಿಲ್ಲ. ಹಾಗಾಗಿ ಈಗ ನಾವೆಲ್ಲರೂ ನಿಮ್ಮ ಜೊತೆ ಸೇರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏಪ್ರಿಲ್ 24ರಂದು ಅವರ 97ನೇ ಹುಟ್ಟುಹಬ್ಬ ಆಚರಣೆ ಆಗಿತ್ತು. ಆ ದಿನ ನಾವು ಆಚರಣೆ ಮಾಡಬೇಕಂತಿದ್ರು ಕೂಡ ನಮ್ಮ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದರೆ, ರಾಜ್ಕುಮಾರ್ ಕುಟುಂಬದವ್ರನ್ನ ನಾವು ಒಟ್ಟಿಗೆ ಸೇರಿಸ್ಕೊಂಡು ಮಾಡಬೇಕು. ನಾವೇ ಮಾಡಿದರೆ ಅದು ಅರ್ಥಪೂರ್ಣವಾಗಿರೋದಿಲ್ಲ ಅನ್ನೋ ಒಂದು ಉದ್ದೇಶನ ನಾವೇನು ಮಾಡಿದ್ವಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದರು, ಇಲ್ಲ ಆ ದಿನ ನಮಗೆ ಬೆಂಗಳೂರಲ್ಲೇ ತುಂಬ ಕಾರ್ಯಕ್ರಮಗಳಿರುತ್ತೆ, ನಮ್ಗೆ ಆ ದಿನ ಬರಲಿಕ್ಕೆ ಕಷ್ಟ, ನೀವು ಬೇರೆ ಇನ್ನೊಂದು ದಿನವನ್ನು ನಿಗದಿ ಮಾಡಿದರೆ ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಈ ಮೇ 10 ನಾವು ನಿಗದಿ ಮಾಡ್ಕೊಂಡಿದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬ ಸಮಾರಂಭ. ಈ ಕಾರ್ಯಕ್ರಮದ ಒಂದು ಮುಖ್ಯ ಪ್ರಾಯೋಜಕತ್ವವನ್ನು ನಮ್ಮ ಎಸ್ಟೇಟ್ ಡೈಮಂಡ್ ಹೌಸ್ ರವೀಂದ್ರ ಶೇಟ್ಸ್ ಅವರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡ್ರು. ಅವರು ನನಗೆ ತುಂಬ ಇಷ್ಟ ಅಂತೇಳಿ, ಯಾಕೆಂದರೆ ಅವರು ಸಾಧಾರಣ ಒಂದು 17 ವರ್ಷದಿಂದ ಟಿ ವಿಯಲ್ಲಿ ಅವರ ಜನ್ಮದಿನಾಂಕದ ಪ್ರಯುಕ್ತ ರೇಡಿಯೋ ಆಕಾಶವಾಣಿಯಲ್ಲಿ ಅವ್ರ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ. ಅವರು ಹೇಳಿದರು, ಹೌದು ನನಗೂ ಕೂಡ ರಾಜ್ಕುಮಾರ್ ಅವರ ಬಗ್ಗೆ ತುಂಬ ಅಭಿಮಾನ ಇದೆ, ನಮ್ಮ ಬಂಗಾರದ ಮನುಷ್ಯ, ನಮ್ಮ ಬಂಗಾರದ ಅಂಗಡಿಯನ್ನು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಬಂದಿದ್ದರು ಅಂತ ಹೇಳಿದ್ರು ಅವರು. ಹಾಗೆ ಅದು ಮಾತ್ರ ಅಲ್ಲ, ಇವರ ಜೊತೆ ಎಲ್ಲ ಇದ್ದಂಥ ಫೋಟೋಗಳಿರ್ಬೋದು, ಅವ್ರ ಮನೆಯಲ್ಲಿ ಬಂದದಿರ್ಬೋದು, ಎಲ್ಲ ಅದು ಇದೆ. ಆ ಒಡನಾಟ ಅವರಲ್ಲಿ ಈಗಂತಲ್ಲ ಮೊದಲಿಂದನೂ ಬಂದಿದೆ. ಈ ಕಾರ್ಯಕ್ರಮನ ನಾವು ದಿನಾಂಕ 10/5/2026ರಂದು ಸಂಜೆ ನಮ್ಮ ಟೌನ್ ಹಾಲ್ ಪುರಮದಲ್ಲಿ ರಸಸಂಜೆ ಕಾರ್ಯಕ್ರಮ ಅನ್ನೋದ್ರ ಮೂಲಕ ಡಾಕ್ಟರ್ ರಾಜ್ ಸವಿನೇನಪು ಹುಟ್ಟಿದರೆ ಕನ್ನಡ ನಾಳು ಹುಟ್ಟಬೇಕು ಸಂಗೀತ ಸುಧೆ 2026 ಎನ್ನುವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಕಲಾವಿದರು, ಹಿನ್ನೆಲೆ ಗಾಯಕರು, ZTV ಕನ್ನಡದಲ್ಲಿ ವಿನ್ ಆದಂಥ ಎಲ್ಲ ಗಾಯಕರಿದ್ದಾರೆ, ನಾವೆಲ್ಲ ಇದ್ದೀವಿ. ಒಂದು ರಸಸಂಜೆ ಔತಣವನ್ನು ಒಂದು ಲೈವ್ ವಾದ್ಯಗೋಷ್ಠಿಯೊಂದಿಗೆ ನಮ್ಮ ಅಭಿಮಾನಿಗಳಿಗೆ ನೀಡಬೇಕನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಇನ್ನೂ ಹೆಚ್ಚಾಗಿ ಕೆಲವು ಕಲಾವಿದರು ತುಂಬ ಅವರ ಲೈಫ್ ಟೈಮಲ್ಲಿ ಎಲ್ಲನ್ನ ರಂಜಿಸಿದ್ದಾರೆ. ಆದರೆ ಅವರ ಬದುಕು ಸ್ವಲ್ಪ ಕತ್ತಲಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಯಾವಾಗಲೂ ಹೇಳ್ತಾರೆ ಕಲಾವಿದನ ಬದುಕು ಕತ್ತಲೆ ಅಂತ ಹೇಳ್ತಾರೆ. ಕಲಾವಿದರು ಒಂದು ವೇದಿಕೆ ಮೇಲೆ ಇರುವಾಗ ಅವರು ಜನರನ್ನು ರಂಜಿಸ್ತಾರೆ, ಆದರೆ ಅವರ ಬದುಕಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಅಂಥವರನ್ನು ತುಂಬ ಇದರಲ್ಲಿರೋನ್ನ ನಾವು ಸ್ವಲ್ಪ ಗುರುತಿಸಿ ಒಂದು ಸ್ವಲ್ಪ ಜನಕ್ಕೆ ಒಂದು ಸಾಮಾಜಿಕ ಒಂದು ನೆರವನ್ನು, ಆರ್ಥಿಕ ನೆರವನ್ನು ನೋಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹಾಗೆ ಅಂಥವ್ರನ್ನ ಕೆಲವನ್ನ ಗುರುತಿಸಿದ್ದೇವೆ ಈಗ ಸದ್ಯದ ಇದರಲ್ಲಿ. ಮುಂದೆ ಇಂಥ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ನಿರಂತರವಾಗಿ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ಹಾಗಾಗಿ ಇದನ್ನು ನಾವು ಸೀಸನ್ 1 ಅಂತ ಮಾಡಿದ್ದೇವೆ. ಮತ್ತು ನಾನು ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಮಾಡ್ತೇನೆ, ತಾವು ಈ ಕಾರ್ಯಕ್ರಮ ಒಳ್ಳೆಯ ಅದ್ದೂರಿ ಕಾರ್ಯಕ್ರಮ, ತಾವೆಲ್ಲರೂ ಬಂದು ಆನಂದಿಸಬೇಕು. ಒಂದು ಲೈವ್ ಮ್ಯೂಸಿಕ್ ಇರುತ್ತೆ, ತಮ್ಮ ಜನಪ್ರಿಯ ಹಾಡುಗಳು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಹೇಳಲಿಕ್ಕೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಅಂಥ ಒಂದು ಮೇರು ವ್ಯಕ್ತಿತ್ವ ಅವರು, ಅಂಥ ಒಂದು ಮೇರು ನಟ. ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳ ಸರಮಾಲೆ ತಮಗೆ ಗೊತ್ತಿರ್ಬೋದು.
ಒಂದು ಕನ್ನಡದ ಬಗ್ಗೆ ಅವರು ಮಾಡಿದಂಥ ಒಂದು ಸಾಧನೆ ಅಂತ ಹೇಳಿದ್ರೆ ಒಂದು ಹೋರಾಟ ಇರ್ಬೋದು. ಇಲ್ಲದಿದ್ದರೆ ಈ ದಿನ ನಮಗೆ ನಮ್ಮ ಕನ್ನಡ ನಾಡು ಹೋಗಲಿ, ಬೆಂಗಳೂರಿನಂಥ ರಾಜಧಾನಿ ಅಂತ ಕಡೆಯೇ ನಮಗೆ ಕನ್ನಡವನ್ನು ಉಳಿಸೋದು ತುಂಬ ಕಷ್ಟ ಆಗಿರೋಂಥ ಸಂದರ್ಭದಲ್ಲಿ ಅವರು ಅದನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಗೋಕಾಕ್ ಚಳವಳಿ ಮೂಲಕ ಅದನ್ನು ಹೋರಾಟ ಮಾಡಿ ಕನ್ನಡವನ್ನು ಉಳಿಸುವಂಥ ಪ್ರಯತ್ನ ಮಾಡಿದರು. ಹಾಗಾಗಿ ಕನ್ನಡ ಅನ್ನೋದು ಉಳಿದಿದೆ ನಮ್ಮಲ್ಲಿ. ಇದು ಕೂಡ ಇದ್ರ ಜೊತೆ ಕನ್ನಡವನ್ನು ನಾವು ಉಳಿಸುವಂಥ ಕೆಲಸ ಮಾಡ್ತಿರ್ತೇವೆ ಜೊತೆಯಾಗಿ. ಮತ್ತು ಅವರು ಹಾಡಿದಂಥ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಒಂದು ನಟ, ಒಬ್ಬ ಗಾಯಕನಾಗಿ ಮಾಡಿದಂಥ ಸಾಧನೆ ಅವರೊಬ್ಬರು ಮಾತ್ರ. ಅವರನ್ನು ಅವ್ರಿಗೆ ಇನ್ನೊಬ್ಬರು ಸರಿಸಾಟಿ ಯಾರು ಬರಲಿಲ್ಲ. ಹಾಗಾಗಿ ಅವರ ಒಂದು ಆದರ್ಶಗಳನ್ನು ನಾವು ಈಗಿನ ಜನಮಾನಸಕ್ಕೆ, ಈಗಿನ ಯುವ ಪೀಳಿಗೆಗೆ ತಿಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಕೂಡ ಆಗಿದೆ. ಹಾಗಾಗಿ ಎಲ್ಲರೂ ನಾನು ಈ ಮೂಲಕ ತಮ್ಮ ಮಾಧ್ಯಮ ಮಿತ್ರರ ಮೂಲಕ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ತಮ್ಮ ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಆನಂದಿಸಬೇಕು ಅಂತೇಳಿ ನಮ್ಮ ಜೊತೆ ಕೈಗೂಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹೌದೌದು. ಈಗ ನಮ್ಮ ಜೊತೆ ಈಗ ರಾಜ್ಕುಮಾರ್ ಫ್ಯಾಮಿಲಿಯವರು ಒಪ್ಕೊಂಡಿದ್ದಾರೆ ಬರ್ತೀವಿ ಅಂತೇಳಿ. ನಾವು ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿದೆವು. ಶಿವರಾಜ್ ಕುಮಾರ್ ಅವರು ಕೇಳಿದೆವು, ಅವ್ರ ಪಾಪ ಶೂಟಿಂಗಲ್ಲಿದ್ದಾರೆ, ಡೆಲ್ಲಿಯಲ್ಲಿದ್ದಾರೆ. ಸುಮಾರು ಜನ ಕಾಂಟ್ಯಾಕ್ಟ್ ಮಾಡುವಾಗ ಎಲ್ಲ ಬರ್ತೀವಿ ಅಂತ ಹೇಳಿದ್ರು. ಈಗ ಬೇರೆ ಅವ್ರ ಫ್ಯಾಮಿಲಿಯವರು 3 ಜನ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ನಾವು ರಿಸೀವ್ ಮಾಡ್ತೀವಿ. ಅವರೊಟ್ಟಿಗೆ ನಾವು ಈ ಕಾರ್ಯಕ್ರಮ ಮಾಡ್ತಿದ್ದೇವೆ. ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ, ನಮ್ಮ ವೈಸ್ ಚಾನ್ಸಲರ್ ಇದ್ದಾರೆ, ನಮ್ಮ ಧರ್ಮ ಸರ್ ಇದ್ದಾರೆ, ಹಾಗೂ ಇನ್ನಿತರ ಒಂದು ಕನ್ನಡ ನಮ್ಮ ದೊಡ್ಡಮನೆ ಅಪ್ಪು ಯುವ ಸೇನೆಯ ಒಬ್ಬರು ಅಧ್ಯಕ್ಷರು ಕೂಡ ಇದ್ದಾರೆ. ಅವರೆಲ್ಲ ಒಟ್ಟಿಗೆ ಸೇರಿ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಹಾಗಾಗಿ ತಾವು ನಮ್ಮಲ್ಲೆಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ಪ್ರಾರ್ಥನೆ ಅಂತ ಹೇಳಿದ್ರೆ, ತಾವು ಇದನ್ನು ಹೆಚ್ಚಿನ ಜನಪ್ರಚಾರ ಕೊಟ್ಟರೆ ಹೆಚ್ಚಿನ ಜನಕ್ಕೆ ತಲುಪುತ್ತೆ. ಎಂಟ್ರಿ ಫ್ರೀ ಇದೆ ನಮಗೆ, ಮನೋರಂಜನೆ ಖಚಿತ, ಪ್ರವೇಶ ಉಚಿತ. ಹಾಗಾಗಿ ಟೌನಲ್ಲಿ ಇರೋದ್ರಿಂದ ತಾವು ಹೆಚ್ಚಿನ ಪ್ರಚಾರ ಕೊಟ್ಟರೆ ಹೆಚ್ಚಿನ ಜನ ಬರ್ತಾರೆ. ಮತ್ತು ಕಾರ್ಯಕ್ರಮ ಮುಗ್ದ ಮೇಲೆ ಹೇಳ್ಬಾರ್ದು ನಮಗೆ ಗೊತ್ತಾಗಲಿಲ್ಲ ಅಂತ. ಅದಕ್ಕೆ ನಾವಿದು ಪ್ರೆಸ್ ಮೀಟ್ ಮಾಡ್ತಾ ಉದ್ದೇಶ ಇಷ್ಟೇ, ಇಂಥ ಒಂದು ಕಾರ್ಯಕ್ರಮ ಆಗ್ತಾಯಿದೆ, ಅದಕ್ಕೆ ನಾವು ಹೋಗ್ಬೇಕಂತ ಎಲ್ಲರಲ್ಲಿ ಬರಬೇಕು. ಅದು ಹೆಚ್ಚಿನ ಜನ ಬಂದು ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ಮುಖ್ಯ ಪ್ರಾಯೋಜಕರಾದಂಥ ಅರವಿಂದ ಶೆಟ್ಟಿ, ನಮ್ಮ ಪತ್ರಕರ್ತರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಈ ಡಾಕ್ಟರ್ ರಾಜ್ ಸವಿನೆನಪು ನಮಗೆ 1972ರಲ್ಲಿ ಜ್ಯೋತಿ ಟಾಕೀಸ್ನಲ್ಲಿ 100, ಈಗೆಲ್ಲ 100 ದಿವಸ, ಆವಾಗ 100 ವಾರ ಸಂಭ್ರಮಣೆ ಆಗಿತ್ತು. ಆ ಕಾರಣದಲ್ಲಿ ಬಂಗಾಳದ ಮನುಷ್ಯ ಬಂಗಾಳದ ಮಳಿಗೆ ಎಂದು ನಮ್ಮ ಅಂಗಡಿಗೆ ಬಂದಿದ್ದರು, SSI ಡೈಮಂಡ್ ಹೌಸ್ಲಿಕ್ಕೆ. ಅದೊಂದು ನಮಗೆ ನಮ್ಮ ಜೀವನದಲ್ಲಿ ಸವಿನೆನಪು. ಮತ್ತು ನಮ್ಮ 17 ವರ್ಷದಿಂದ ಅವರ ಹುಟ್ಟುಹಬ್ಬದ ಏಪ್ರಿಲ್ 24ಕ್ಕೆ ಅವರಿಗೆ ನಮ್ಮ ಡಾಕ್ಟರ್, ನಮ್ಮ ಇವರು ಕಾರ್ಯದರ್ಶಿ ಕದ್ರಿ ಮನೋಹರಿಗೆ ಅವರು ಬಂದದಕ್ಕೆ ಪ್ರತಿಯೊಂದಕ್ಕೆ ನಾನು ಇಲ್ಲೆಂದು ಹೇಳಿಲ್ಲ. ನಮ್ಮಿಂದ ಆದಷ್ಟು ಅವರಿಗೆ ಧನ ಮಾಡಿ ಅವರಿಗೆ ಮಾಡಿಕೊಡ್ತಾ ಇದ್ದೇವೆ. ಮತ್ತು ಇವರ ನಮ್ಮ ಅಧ್ಯಕ್ಷರಾದ ಶ್ರೀ ನಾಗೇಂದ್ರ ಅವರು ಮತ್ತು ಕಾರ್ಯದರ್ಶಿ ಕದ್ರಿಮನವರು ಅವರ ಈ ಮೊದಲನೇ ಈ ಮೇ ತಿಂಗಳ 10ಕ್ಕೆ ಆಗುವ ಅವರ ಮೊದಲನೇ ಇದು ಮೊದಲನೇ ಸೀಸನ್ ಯಶಸ್ವಿಯಾಗಿ ನಡೆದು ಮುಂದೆ ದಿವಸ ಅವರಿಗೆ ಒಳ್ಳೆಯದಾಗಲಿ ಎಂದು ಹೇಳಿ ನನ್ನ ರಾಜ್ ಸವಿನೆನಪು ಎಲ್ಲರಿಗೂ ಸದಸ್ಯರಿಗೂ ಎಲ್ಲರಿಗೂ ನನ್ನ ಪರವಾಗಿ ನನ್ನ ಮಗನ ಸದಸ್ಯ ಇಟ್ಟು ಅವರ ಪರವಾಗಿ ಎಲ್ಲರಿಗೂ ನಾನು ಅಣ್ಣವರು ಹಾಡಿರುವ ಜನಪ್ರಿಯ ಹಾಡುಗಳ ಸಂಭ್ರಮಕ್ಕೆ ಎಲ್ಲರೂ ಬಂದು ಸಂತೋಷಗೊಂಡು ಅವರು ಜನ ಜಾಸ್ತಿ ಬಂದಷ್ಟು ನಮಗೆ ಸಂತೋಷ. ಹಾಗೆ ಅದೇ ಮೇನ್ ಹಾಕಿ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಎಂಬ ಸಂಗೀತ ಸುದೆ 2026ರಲ್ಲಿ ಇದು ತುಂಬ ಪ್ರತಿಯೊಂದರಲ್ಲಿ ಅವರದ್ದು ಯಶಸ್ಸಾಗಿ ಕಂಡಿದೆ. ಹಾಗಾಗಿ ಎಲ್ಲರೂ ಬಂದು ತಮ್ಮ ಸಹಕಾರವನ್ನು ಅವರಿಗೆ ಕೋರಬೇಕಾಗಿ ಎಲ್ಲರಿಗೂ ವಿನಂತಿಸಿಕೊಳ್ಳಿ. ನಮಸ್ಕಾರ. ಸರ್, ಕನ್ನಡಪರ ಸಂಘಗಳಂತೆ ನಾವು ಯಾವುದು ಇದು ಮಾಡಲಿಲ್ಲ. ಇಲ್ಲಿ ಹೆಚ್ಚು ಕನ್ನಡಪರ ಸಂಘಗಳಿಲ್ಲ. ಯಾಕೆ ಅಂತ ಹೇಳಿದರೆ, ನಾನು ಕೂಡ ಕನ್ನಡ ಸೇನೆ ಕರ್ನಾಟಕ ಅದರ ದಕ್ಷಿಣ ಕನ್ನಡದ ಉಪಾಧ್ಯಕ್ಷನಾಗಿದ್ದೇನೆ ಕನ್ನಡ ಸೇನೆಯಲ್ಲಿ.
ಇನ್ನೂ ಹೆಚ್ಚು ಅದ್ರ ಬಗ್ಗೆ ಇಲ್ಲಿ ಯಾರು ಕೂಡ ಒತ್ತು ಕೊಡ್ತಾ ಇಲ್ಲ. ಆ ಕನ್ನಡದ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಂತ ತುಂಬ ಪ್ರಯತ್ನ ಮಾಡ್ತಿದ್ದೇವೆ. ಕನ್ನಡ ಸೇನೆಯವರು ನಮ್ಮ ಜೊತೆಗಿದ್ದಾರೆ. ನಾನು ಲಾಸ್ಟ್ ಟೈಮ್ ಇಲ್ಲಿ ಪ್ರೆಸ್ ಮೀಟ್ ಮಾಡೋರು ಕೂಡ ತಮ್ಮಲ್ಲಿ ಮಾತಾಡಿದೆ. ಕನ್ನಡ ಸೇನೆ ನಮ್ಮದು ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮ ಕನ್ನಡ ಕಾರ್ಯಕ್ರಮಗಳ ಬಗ್ಗೆ ಒಂದು ಪಟ್ಟಿನೇ ತಮಗೆ ಕೊಟ್ಟಿದ್ದೇನೆ. ಅದರ ಕಾರ್ಯಕ್ರಮ ಹಂತ ಹಂತವಾಗಿ ಆಗ್ತಿದೆ. ನಾವು ಆದಷ್ಟು ಕನ್ನಡ ಕೆಲಸವನ್ನು ಮಾಡಿದವರನ್ನು ಹಾಗೂ ರಾಜ್ಕುಮಾರ್ನ ಕೆಲವು ಹಾಡುಗಳನ್ನೇ ಆಡ್ತಾ ಇದ್ದಂಥ ಗಾಯಕರನ್ನು ಗುರುತಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಕನ್ನಡದ ಕೆಲಸವನ್ನು ನಾವು ಇದ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ವೇದಿಕೆಯ ಜೊತೆಯಿಂದಲೇ ಕನ್ನಡದ ಕೆಲಸವನ್ನು ಮಾಡುವಂಥ ಕಾರ್ಯವನ್ನು ನಾವು ಕೈಗೊಳ್ತಿದ್ದೇವೆ. ನಮಗೆ ಮುಂದೆ ಗೊತ್ತಾದ ಕನ್ನಡ ಪರ ಸಂಘಟನೆಗಳು ಯಾರು ಇದ್ದಾರೆ ಬರಲಿ ಅಂತ ಹೇಳಿದ್ರೆ ನಾವು ಸ್ವಾಗತಿಸ್ತೇವೆ. ಅದು ತಮ್ಮ ಮೂಲಕವೇ ಅವರಿಗೆ ತಲುಪಬೇಕು. ಇಂಥದ್ದೊಂದು ವೇದಿಕೆ ಸೃಷ್ಟಿಯಾಗಿದೆ, ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತಾವೇ ಅವರಿಗೆ ಒಂದು ತಮ್ಮ ಪ್ರಚಾರದ ಮೂಲಕ ತಿಳಿಸಿದರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ.